ಗುಬ್ಬಿ ತಾಲೂಕು ಚೇಲೂರು ಹೋಬಳಿಯ ಹೂವಿನಕಟ್ಟೆ ಗ್ರಾಮದಲ್ಲಿ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿಯವರಿಗೆ ವೈಕುಂಠ ಏಕಾದಶಿ ಮಹೋತ್ಸವ ಪ್ರಯುಕ್ತ ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ ಸೇವೆ ಹಾಗೂ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರ, ಬೆಳಗ್ಗೆ 7 ಗಂಟೆಗೆ ವೈಕುಂಠ ದ್ವಾರ ಪ್ರವೇಶ, 7:30ಕ್ಕೆ ಶ್ರೀ ಸ್ವಾಮಿಯವರಿಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು. ಶ್ರೀಕಾಂತಾಯ ಕಲ್ಯಾಣ ನಿಧೇರ್ತಿನಾಂ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ನಮ್ಮ ಹೆಸರು ಕಿರಣ್ ಭಾರದ್ವಾಜ್ ಅಂತ. ಇದು ಹೂವಿನಕಟ್ಟೆ ಗ್ರಾಮದಲ್ಲಿ ವಿರಾಜಮಾನಸಿರ್ತ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ವಿಶೇಷವಾಗಿ ಸ್ವಾಮಿಗೆ ನಾನಾ ರೀತಿಯ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ದಿನ ಬೆಳಗ್ಗೆ 4 ಗಂಟೆಗೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆ, ವೇದಘೋಷಗಳಿಂದ ಸ್ವಾಮಿಗೆ ಪಂಚಾಮೃತ ಅಭಿಷೇಕಗಳು ನೆರವೇರಿದೆ. ತದನಂತರ ಸಪ್ತದ್ವಾರದ ಪೂಜೆಯಾಗಿ ಸ್ವಾಮಿಯ ಉತ್ತರ ದ್ವಾರದಲ್ಲಿ ನಾವು ಬಿಜಿ ಮಾಡಿದ್ದೇವೆ. ನಂತರ ಬರ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಆ ಸಪ್ತದ್ವಾರ ಮತ್ತು ಉತ್ತರ ದ್ವಾರದ ಮುಖಾಂತರವಾಗಿ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಆ ಸ್ವಾಮಿಯ ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಪುನೀತರಾಗ್ತಾ ಇದ್ದಾರೆ. ಮತ್ತು ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಈ ದಿನ ವಿಶೇಷವಾಗಿ ಪ್ರಸಾದ ಸೇವೆ ಮತ್ತು ಲಡ್ಡು ಪ್ರಸಾದ ಸೇವೆಯನ್ನು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಮಾಡಲಾಗ್ತಾ ಇದೆ. ಈ ಹೂವಿನಕಟ್ಟೆ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಇಲ್ಲಿ ನಡೀತಾ ಬರ್ತಾ ಇದೆ. ಭಗವಂತ ಬರ್ತಕ್ಕಂಥ ಎಲ್ಲ ಭಕ್ತರುಗಳು ಕೂಡ ಏನು ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅದರ ಅಭಿಷ್ಟವನ್ನು ಈಡೇರಿಸ್ತಾ ಬರ್ತಿದ್ದಾನೆ. ಎಲ್ಲರಿಗೂ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಹೇಳಿ ವಿಶೇಷವಾಗಿ ಈ ದಿನ ನಾವು ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ವರದಿ ಅನಿಲ್ ಕುಮಾರ್.